ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇದು ಕನ್ನಡ ನ್ಯೂಸ್ ಅನ್ನೋ ಒಂದು ಡಿಜಿಟಲ್ ವಾಹಿನಿಯಲ್ಲಿ ಬಂದಿರುವಂಥದ್ದು. ಏನಂತಂದರೆ ಇವತ್ತು ಸಂಜೆ ಇಲ್ಲಿ ನೋಡ್ಬೋದು, ನೀವೆಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಇವತ್ತು ಸಂಜೆ ಅಂದರೆ 2/10/2024 6 ಗಂಟೆಗೆ ಬಂದಿರುವಂಥ ಮಾಹಿತಿ ಇದು. ಏನಂತಂದರೆ UGC ಮಾನದಂಡ ಪಾಲಿಸಲು ಹೈಕೋರ್ಟ್ ಸೂಚನೆ, 5,000 ಮಂದಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಅನರ್ಹ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ನಾಟ್ ಎಲಿಜಿಬಲ್. 5,000 ಅತಿಥಿ ಉಪನ್ಯಾಸಕರು ನಾಟ್ ಎಲಿಜಿಬಲ್ ಇನ್ ಕರ್ನಾಟಕ. ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಇಂಥ ಮಾಹಿತಿಗಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಆರ್ಟಿಕಲ್ನ ನಾನು ಓದ್ತಾ ಇದ್ದೀನಿ, ನಿಮಗೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ರಾಜ್ಯ ಸರ್ಕಾರ ಪದವಿ ಕಾಲೇಜುಗಳಿಗೆ ಇದು UGC ಮಾನದಂಡ ನಿಯಮ ಅನುಸರಿಸಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಆಗಬೇಕಿತ್ತದು. ರಾಜ್ಯ ಸರ್ಕಾರ ನಿರ್ಧರಿಸಿದ್ದರೆ ಹಲವು ವರ್ಷಗಳಿಂದ ಸೇವಾ ಸಲ್ಲಿಸುತ್ತಾ ಬಂದಿರುವ 5,000 ಅತಿಥಿ ಉಪನ್ಯಾಸಕರ ನೇಮಕಾತಿ ಅನರ್ಹರಾಗಲಿದ್ದಾರೆ. ಇನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ನಮ್ಮ ರಾಜ್ಯ ಸರ್ಕಾರ ಏನಾದರೂ UGC ನಿಯಮಾನುಸಾರ ಪಾಲಿಸ್ಕೊಂಡು ಬಂದಿದ್ದರೆ ಇವತ್ತು 5,000 ಅತಿಥಿ ಉಪನ್ಯಾಸಕರು ಅನರ್ಹತೆಯನ್ನು ಪಡಿತಿರಲಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಮುಂದುವರಿದು, ಅತಿಥಿ ಉಪನ್ಯಾಸಕರ ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೊದಲು UGC ನಿಯಮಾನುಸಾರ 2018 ಅಡಿಯಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿಯನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಕರ್ನಾಟಕ ಹೈಕೋರ್ಟ್ ಉನ್ನತ ಶಿಕ್ಷಣ ಇಲಾಖೆಗೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದೆ. ನೋಡಿ, ಮ್ಯಾಗಿಂದ ನೀವೇನಾದರೂ ಅತಿಥಿ ಉಪನ್ಯಾಸಕರ ತಗೋಬೇಕಂದ್ರೆ UGC ನಿಯಮಾವಳಿ 2018 ಒಂದು ಪಾಲಿಸ್ರಿ. ಆ ಪಾಲಿಸಿಕೊಂಡು ನೀವು ಏನು ಮಾಡಬೇಕು, ವಿದ್ಯಾರ್ಥಿಯನ್ನು ನೋಡಿಕೊಂಡು ಏನು ಮಾಡಬೇಕು, ಭರ್ತಿ ಮಾಡ್ಕೋಬೇಕು ಅಂತ ಹೇಳಿದೆ. ಯಾವುದು, ಉಚ್ಚ ನ್ಯಾಯಾಲಯ ಹೇಳಿದೆ. ನೋಡಿ, ನೆಕ್ಸ್ಟ್ ಏನಂದರೆ, ಸಂಜೀವಯ್ಯ ಮತ್ತು ಇತರ 3 ಸಲ್ಲಿಸಿದ ಅರ್ಜಿಯನ್ನು ಭಾಗಶಃ ಪುರಸ್ಕರಿಸಿದ ನ್ಯಾಯಮೂರ್ತಿ ನಟರಾಜ್ ಈ ನಿರ್ದೇಶನ ನೀಡಿದ್ದಾರೆ. ಅಂದರೆ ಇಲ್ಲಿ ಸಂಜೀವಯ್ಯರು ಮತ್ತು 3 ಏನು ಮಾಡಿದ್ದಾರೆ ಅಂದರೆ, ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಕೋರ್ಟಿಗೆ, ಅವರ ಒಂದು ಅರ್ಜಿಯನ್ನು ಎತ್ತಿ ಹಿಡಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KCET ಮತ್ತು ರಾಜ್ಯ ಅರ್ಹತಾ ಪರೀಕ್ಷೆ SET, ಓಕೆ, KCET ಮತ್ತು ಇದು ಏನಿದಾವೆ ಸೆಟ್ ಮತ್ತು KCETಗಳು ಇದಾವಲ್ಲ, ಮತ್ತು ನೀಟ್, ಓಕೆ, ನೆಟ್ ಎಕ್ಸಾಮ್, KCETಗಳನ್ನು ನೋಡಿಕೊಂಡು ಮತ್ತು PhD ವಿದ್ಯಾರ್ಥಿ ಹೊಂದಿರೋರು ಮಾತ್ರ ಈ ಒಂದು ನೇಮಕಾತಿಗೆ ಮಾಡಿಕೊಳ್ಳೋದು ಹೈಕೋರ್ಟ್ ಸೂಚನೆ ನೀಡಿದೆ. ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಏನೋ ಗೊತ್ತಾ, ಸೊ ಇವರೇನು ಸಲ್ಲಿಸಿದಂದರೆ ಸೆಟ್ ಆದವ್ರನ್ನ ಮತ್ತು PhD ಆದವ್ರನ್ನ ನಮಗೆ ತಗೋಬೇಕು. ಸುಮ್ಮನೆ ನೀವು MSc ಆದವ್ರನ್ನ ತೊಗೊಂಡು ಈಗ ನಡೆಸ್ತಾ ಇದ್ದೀರಿ, ನಮಗೆ ಎದರ ಪ್ರಕಾರ ಅಂದರೆ UGC ಪ್ರಕಾರ ತೆಗೆದುಕೊಳ್ಳಿ ಅಂತ ಏನೋ ಒಂದು ಅರ್ಜಿ ಸಲ್ಲಿಸಿದ್ರು, ಅದನ್ನು ನ್ಯಾಯಾಲಯ ಏನು ಮಾಡಿದೆ, ಎತ್ತಿ ಹಿಡಿದಿದೆ. ಇನ್ನು ಮೇಲಿಂದ ಏನು ಮಾಡಬೇಕು, PhD ಸೆಟ್ ಆದವ್ರಿಗೆ ಮಾತ್ರ ತಗೋಬೇಕು, ಉಳಿಕಿದವರೆಲ್ಲರೂ ಅನರ್ಹರಾಗ್ತಾರೆ ಅಂತ ನ್ಯಾಯಾಲಯ ಆ ತೀರ್ಪನ್ನು ಕೊಟ್ಟಿದೆ.